ಅಥಣಿಯಲ್ಲಿ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಅವರಿಗೆ ಭವ್ಯ ಸ್ವಾಗತ. ಮಹಿಳೆಯರ ಸಮಸ್ಯೆಗಳ ಕುರಿತು ಗಂಭೀರ ಚರ್ಚೆ. ಸರ್ಕಾರಿ ಆಸ್ಪತ್ರೆ ಪರಿಶೀಲನೆ ವೇಳೆ ಅಧಿಕಾರಿಗಳಿಗೆ ತರಾಟೆ. ಅಥಣಿ ಪಟ್ಟಣದಲ್ಲಿ ಭರವಸೆ ಬೆಳಕು ಫೌಂಡೇಶನ್ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಕಾರ್ಯಕ್ರಮದಲ್ಲಿ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಅವರು ಭಾಗವಹಿಸಿದ್ದಾರೆ. ಈ ಕಾರ್ಯಕ್ರಮವನ್ನು ಭರವಸೆ ಬೆಳಕು ಫೌಂಡೇಶನ್ ಅಧ್ಯಕ್ಷರಾದ ರೂಪಾ ಕಾಂಬ್ಳೆ ಅವರ ನೇತೃತ್ವದಲ್ಲಿ ಆಯೋಜಿಸಲಾಗಿತ್ತು. ಕಾರ್ಯಕ್ರಮಕ್ಕೆ ದೀಪ ಪ್ರಜ್ವಲಿಸುವ ಮೂಲಕ ಚಾಲನೆ ನೀಡಿದ್ದಾರೆ. ಮಹಿಳೆಯರ ಜೊತೆ ಕುಂದು ಕೊರತೆಗಳ ಸಭೆ ನಡೆಸಿ ಅವರ ಸಮಸ್ಯೆಗಳನ್ನು ಆಲಿಸಿದ್ದಾರೆ. ಈ ವೇಳೆ ಅಥಣಿ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿದ ಅವರು ಅಲ್ಲಿಯ ಲೋಪದೋಷಗಳನ್ನು ಪರಿಶೀಲಿಸಿ ಅಧಿಕಾರಿಗಳಿಗೆ ತರಾಟೆ ತೆಗೆದುಕೊಂಡಿದ್ದಾರೆ. ನಂತರ ಗಚ್ಚಿನ ಮಠದಲ್ಲಿ ಪುಷ್ಪಗಳ ಸುರುಮಳೆಯೊಂದಿಗೆ ಅವರನ್ನು ಅದ್ದೂರಿಯಾಗಿ ಸ್ವಾಗತ ಕೋರಲಾಯಿತು. ಪುರುಷರು ತಮ್ಮ ತಾಯಿ ಮತ್ತು ಸಹೋದರರಿಗೆ ನೀಡುವ ಗೌರವವನ್ನು ಇತರ ಮಹಿಳೆಯರಿಗೂ ನೀಡಬೇಕು. ಸಮಾಜದಲ್ಲಿ ಮಹಿಳೆಯರಿಗೆ ಗೌರವ ದೊರಕಿದಾಗ ಮಾತ್ರ ಒಳ್ಳೆಯ ಕುಟುಂಬ ನಿರ್ಮಾಣವಾಗುತ್ತದೆ. ವೇದಿಕೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ತಾವು ಸಹ ಅಂತರ್ಜಾತಿ ವಿವಾಹ ಮಾಡಿಕೊಂಡಿದ್ದು ಬಸವಣ್ಣವರ ತತ್ವಗಳನ್ನು ಅನುಸರಿಸುತ್ತಿದ್ದೇವೆ ಎಂದು ಹೇಳಿದ್ದಾರೆ. ಎಲ್ಲರೂ ಬಸವಣ್ಣನವರ ತತ್ವವನ್ನು ಪಾಲಿಸಿದರೆ ಕರ್ನಾಟಕ ಮಾತ್ರವಲ್ಲ ಇಡೀ ವಿಶ್ವಕ್ಕೂ ಮಾದರಿಯಾಗಬಹುದೆಂಬ ಅಭಿಪ್ರಾಯಪಟ್ಟಿದ್ದಾರೆ. ಹಾಗೆ ಮಹಿಳೆಯರು ಈಗ ಕಾನೂನು ಹೋರಾಟದಲ್ಲೂ ಮುಂದಾಗಿದ್ದಾರೆ. ಇದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನೀಡಿದ ಸಂವಿಧಾನವೇ ಸಾಕ್ಷಿ ಎಂದು ಹೇಳಿದ್ದಾರೆ. ಗಚ್ಚಿನ ಮನೆಯ ಮಠದ ಈ ಒಂದು ಕಾರ್ಯಕ್ರಮಕ್ಕೆ ಭರವಸೆಯ ಬೆಳಕು, ಎಷ್ಟು ಚೆನ್ನಾಗಿ ಹೆಸರಲ್ವಾ. ಒಂದು ಭರವಸೆ ಅದು. ಒಂದು ತಾಯಿ ಯಾಕವ ನೆಗ್ತಾ ಇದ್ದೀರಾ, ತಪ್ಪು ಮಾತಾಡಿದ್ನ ಇಲ್ಲ, ಬಹಳ ಹೊತ್ತಾಗಿದೆ, 2 ಗಂಟೆ ಆಗ್ಬಿಟ್ಟಿದೆ. ನಾನು ಬಿಟ್ಟಿದ್ದು 8 ಗಂಟೆಗೆ ಬೆಳಗಾವಿ. ಆದಿಯಲ್ಲಿ ನಿಲ್ಸಿ ಇಲ್ಲಿ ತನ 2 ಗಂಟೆ ವೇದಿಕೆಗೆ. ಆದ್ರೆ ತಾಯಂದ್ರಿಗೆಲ್ಲ ನಂದೊಂದು ದೊಡ್ಡ ಸಲಾಮ್ ನವ. ಯಾಕೆಂದ್ರೆ ತಾಯಿ ಎಷ್ಟು ಜನಕ್ಕೆ ಮಕ್ಕಳನ್ನೆಲ್ಲ ಕರ್ಕೊಂಡ್ ಬಂದಿದ್ದಾಳೆ. ಪುಟ್ಟ ಮಗುನಲ್ಲಿ ತಾಯಿ ಎತ್ಕೊಂಡು ಅಳ್ತಾ ಇದ್ಲು. ಮತ್ತೆ ಬೀದರ್ನಿಂದ 3 ಜನ ಮಕ್ಕಳನ್ನ ಕರ್ಕೊಂಡು ತಾಯಿ ಬಂದಿದ್ದಾಳಂತೆ ನನ್ನ ನೋಡಕ್ಕೆ. ಮತ್ತೆ ಮನೇಲಿ ಎಷ್ಟು ಜನ ಸುಳ್ಳೆಲ್ಲ ಬಂದಿದ್ದೀರೋ, ಅತ್ತೆ ಮಾವನ ಕಾಣದಂಗ್ ಬಂದಿದ್ದೀರೋ, ಗಂಡನ್ ಹೇಳದೆ ಬಂದಿದ್ದೀರೋ, ಅವ್ನ ಜೇಬಲ್ಲಿ ದುಡ್ಡು ಎತ್ಕೊಂಡು ಅವ್ನು ಕಾಣದೇ ಇರೋಂಗೆ ಎಲ್ಲ ರೆಡಿ ಮಾಡ್ಕೊಂಡು ಬಂದಿದ್ದೀರೋ ನನಗೆ ಗೊತ್ತಿಲ್ಲ. ಎಷ್ಟು ಜನ ಬಂದಿದ್ದೀರ ಎಲ್ಲಾ ತಾಯಂದಿರಿಗೂ ಚಿಕ್ಕವ್ರಿಗೆ ಅಕ್ಕನಾಗಿ. ಅಂದ್ರೆ ಇದು ಸತ್ಯ ಅಂತ. ನಮ್ಮ ಹೆಣ್ಮಕ್ಳು ನೋಡಿ ಎಷ್ಟು ಕಷ್ಟಪಡ್ತಾರೆ. ಡಾಕ್ಟ್ರೇ ನೋಡ್ರಿ ಡಾಕ್ಟ್ರೇ, ಅಷ್ಟು ಜೋರಾಗಿ ಚಪ್ಪಾಳೆ ಹೊಡೆದ್ರು. ನಮ್ಮ ಹುಡುಗ ಮಾತಾಡಿದ, ನಮ್ಮ ಹಾಡು ಹೇಳಿದ್ರು. ನಮ್ಮ ಹಾಡು ಹೇಳಿದ ಹುಡುಗನಿಗೂ ಅಷ್ಟು ಜೋರಾಗಿ ಚಪ್ಪಾಳೆ ಸಿಗ್ಲಿಲ್ಲ. ಅಂದ್ರೆ ಎಷ್ಟು ಸತ್ಯ ಇದೆ ಅಂತ. ಎಷ್ಟು ನೋವಿನಿಂದ ಬಂದಿದ್ದಾಳೆ, ಎಷ್ಟು ಸಂಘರ್ಷದಿಂದ ಬಂದಿದ್ದಾಳೆ, ಎಷ್ಟು ಹೋರಾಟ ಮಾಡ್ಕೊಂಡು ಬಂದಿದ್ದಾಳೆ. ನಿಮ್ಮೆಲ್ಲರಿಗೂ ತಾಯಿಯಾಗಿ, ಅಕ್ಕನಾಗಿ, ತಂಗಿಯಾಗಿ, ಸ್ನೇಹಿತೆಯಾಗಿ, ಮಹಿಳಾ ಆಯೋಗದ ಅಧ್ಯಕ್ಷೆಯಾಗಿ ನಿಮ್ ಜೊತೆ ನಿಂತ್ಕೊಳ್ತೀನಿ, ನಿಮ್ಗೆ ಶಕ್ತಿ ತುಂಬ್ತೀನಿ ಅಂತ ಮಾತ್ರ ಆ ಭರವಸೆಯ ಬೆಳಕಿನ ಮಾತನ್ನು ಮಾತ್ರ ನಾನು ಆಡಬಲ್ಲೆ. ವೇದಿಕೆ ಮೇಲೆ ನಮ್ಮ ಸರ್ಕಾರದ ಎಲ್ಲ ಅಧಿಕಾರಿಗಳಿದ್ದಾರೆ. ಅಥಣಿಯಲ್ಲಿ ಮಹಿಳೆಯರ ಸಮಸ್ಯೆಗಳ ಕುರಿತಾಗಿ ನಡೆದ ಈ ಸಭೆ ಗಮನ ಸೆಳೆದಿದ್ದು ಮುಂದಿನ ದಿನಗಳಲ್ಲಿ ಈ ಸಮಸ್ಯೆಗಳ ಪರಿಹಾರ ಆಗಲಿದೆ ಎಂಬುದು ಕಾದು ನೋಡೋಣ. ನಿಕ್ ಮ್ಯಾನರ್ಸ್ ಇದ್ದಂಬೆ ಅಮ್ಮ ವಾಯ್ಸ್